ತಿಳಿಸಬಾರದು? ಯಾತಕ್ಕೆ ತಿಳಿಸಬೇಕಂದ್ರೆ ತಿಳಿಸಬೇಕು. ಯಾಕೆ ತಿಳಿಸೋದೆಲ್ಲ ಕಾಂತಿ? ಭೋಲಾಕದ ಮಹಾವೀರ ಭಾರತದ ದುರಧೀರ ಸುಂದರ ಪ್ರಿಯಕರ ತಿಳಿಸೋ ಹೋಗುವ ರಥವನ್ನೇರಿ ಅಶ್ವಗಳನ್ನು ಬಂಧಿಸಿ ಧನುರ್ಧಾರಿಯಾಗಿ ಸತಿಯನಾದೆಯರಿಗೆ ಯಾವ ವಿಚಾರವನ್ನು ತಿಳಿಸದೆ ಹೋಗುವುದೆಲ್ಲಿಗೆ ಪ್ರಾಣಪತಿ ತಿಳಿಸುವ ಪಯಣದ ಸಂಗತಿ. ಅಯ್ಯೇ ಸುಂದರಿ, ನಕ್ಷತ್ರದೋಳು ನೀಲಿ ನಕ್ಷತ್ರ ಉಳಿವನಾಗೆ ಸುಮ್ಮನೆ ನಿನ್ನ ಹಣಮಂದಿರದಲ್ಲಿ ಇರಬೇಕು ಬಿಟ್ಟು ಇಲ್ಲಿಗೆ ಅದಕ್ಕೆ ಬಂದಿಲ್ಲ. ಅಯ್ಯೇ ಸುಂದರಿ, ಸುಂದರ, ನಾನು ಹೋಗುವ ಕಾರ್ಯದ ವಿಚಾರವನ್ನು ಕೇಳಬಾರದು. ಈ ಭೂಮನೆಯ ದಾವಪುತ್ರನಾಗಲಿ ನಾನು ಹೋಗುವ ಕಾರ್ಯ ತಿಳಿಸಬಾರದು. ಆದ ಕಾರಣ ನಾನು ಹೋಗುವ ಕಾರ್ಯದ ವಿಚಾರವನ್ನು ನೀನು ಕೇಳಬಾರದು. ರಾಣಿ ಕಲಿಕೀರ ಮಾಡಿ ಸತಿಯಳ ಮುಂದೆ ತಿಳಿಸಲಾದಂತಹ ಕಾರ್ಯವೇನು? ಹೌದು ಕಾಂತೆ, ತಿಳಿಸುವುದಿಲ್ಲವೇ? ಸಾಧ್ಯವಿಲ್ಲ ಕಾಂತೆ, ತಿಳಿಸಬೇಕು. ಅದಕ್ಕೆ ತಿಳಿಸಬೇಕು ಕಾಂತೆ. ತಿಳಿಸದೆ ಹೋದರೆ ಕಾರ್ಯ ಜಯವಾಗುವುದಿಲ್ಲ. ತಿಳಿಸಿ ಹೋದರೆ ಕಾರ್ಯವು ಜಯವಾಗುವುದಿಲ್ಲ ಕಾಂತೆ. ಕಾಂತೆ, ಕೈ ಹಿಡಿದ ಸಹ ಧರ್ಮಿಣಿ ಸುಖ ದುಃಖದಿ ಸಹ ಗಾಮಿಣಿ ಕೈ ಹಿಡಿದ ಸಹ ಧರ್ಮಿಣಿ ಸುಖ ದುಃಖದಿ ಸಮಭಾಗಿಣಿ ಯಾರಳ ನಿನ್ನ ಕೋಪವ ಯಾರಳ ನಿನ್ನ ಪಂಕವ ತಿಳಿಸೋ ಹೋಗುವ ನಿನ್ನ ಅರ್ಧ ದೇಹಕ್ಕೆ ಬಾಧ್ಯಳಾದ ಕಾರಣ ಪಯಣದ ವಿಚಾರವನ್ನು ಸತಿಯಾದ ನಾನು ಕೇಳುತ್ತಿರುವೆನು. ಸತಿಯಳ ಮುಂದೆ ತಿಳಿಸಲಾದಂತಹ ಕಾರ್ಯವೇನು ತಿಳಿಸಿ ಎಂದು ಬೇಡಿಕೊಳ್ಳಿ ಅನ್ನೋ ನನ್ನ ಬುದ್ಧಿ ಸಂಬಂಧ. ಅಯ್ಯೇ ಪುಲ್ಲಲೋಚನೆ, ಹೇಳುವನು ಕೇಳು. ನಾನು ಹೋಗುವ ಅಕ್ಷರವನ್ನು ಬೇಗನೆ ಚೆನ್ನಾಗಿ ಹೇಳು ಕಾಂತ. ನಮ್ಮ ಕುಲ ವೈರಿಯಾದ ನಮ್ಮ ಬೆಟ್ಟನು ನಮ್ಮನ್ನು ಆಗಿರುವಂತೆ. ಹೌದೇ ಕಾಂತ. ಆದ ಕಾರಣ ಆ ಮೂಢ ನಮ್ಮ ಕಾಪಿಡಿದು ಗರಗರೆಲ್ಲ ತಿರುಗಿಸಿ ಆಗ ಬಂಡೆಯೆಲ್ಲ ಗನ ಕಟ್ಟಿಸಿ ಅವನ ಪ್ರಾಣವನ್ನು ಯಮಪುರಕ್ಕೆ ಹಾರಿಸಿವೆ. ಅವನ ಪತ್ನಿಯ ಮಾಂಗಲ್ಯವನ್ನು ತರುವಂತ ಹಾರಿಸಿ ಬರಲು ಹೋಗಲು ನಾರಿ ಇಡೀ ನಿನ್ನ ಹನುಮಂದಿರಕ್ಕೆ ನಾರಿ ಕಾಂತ. ಕಾಂತೆ, ಆ ವಿಷ್ಣು ನನ್ನ ದಾರಂದು ತಿಳಿದಿರುವೆ. ನಮ್ಮನ್ನು ದಾರದಿಂದ ತಿಳಿದಿರುವೆ. ಆತನ ಮಹಾಮಹಿಮನು. ನಾವೇನು ಕಮ್ಮಂದವ್ರೆ ಕಾಂತ. ಕಾಂತೆ, ಅವರು ದೇವತರಲ್ಲವೇ? ನಾವು ದೇವತರ ರಾಕ್ಷಸರಲ್ಲವೇ ಕಾಂತ? ಕಾಂತೆ, ಅದಕ್ಕೆ ಹೇಳುತ್ತಿರುವುದು ದೇವತರ ಬಿಡುವೆ ನಮಗೆ ಏತಕ್ಕೆ ಬೇಕು ಎಂದು. ಇದೆಯಾ ನಮಗೆ ದೇವತೆ ಸುತ್ತ ಕಾಂತೆ. ಓ ನಲ್ಲನೆ ಸವಿ
ಸಂಬಂಧದವರೇ? ವಿಷ್ಣುನ ಕೂಡ ಯುದ್ಧಕ್ಕೆ ಹೋಗಬೇಡ. ಅದಕ್ಕೆ ಹೋಗಬಾರದು. ವಿಷ್ಣುನ ಸತಿಯಾದ ಲಕ್ಷ್ಮಿಯನ್ನ ಸರ್ವತ ಎಳತರಬೇಡ. ಸತಿಯಳ ಮಾತನ್ನು ಮೀರಬೇಡ ಕಾಂತ, ಬಿಡು ನಿನ್ನ ಪಂಥ. ಅಯ್ಯೇ ಸುಂದರಿ, ಏನಿದೆ ನಿನ್ನ ಮಾತಿನ ವೈಖರಿ? ಮುಕ್ಕೋಟಿ ದೇವತರು ಅಡ್ಡ ಬಂದರು, ಕ್ಷಣ ಮಾತ್ರದ ಅವರನ್ನು ಎಡಬಡಿಯಿವೆ. ಈ ವೀರಾದ ವೀರ ಮುಂದೆ ಆ ಕುಲನ ಭಯವನ್ನು ಹೇಳಿದೆ. ಆ ನಾರಿ ನುಡಿಯದರು ಇನ್ನ ಒಂದು ಸಾರಿ ಬಾಪ್ರೆ ಹೊಳೆರಲ್ಲ. ಅಲ್ಲಿ ರೂಪವತಿಯಾದ ಲಕ್ಷ್ಮಣವನ್ನು ತಂದು ನಮ್ಮ ಅಣ್ಣಯ್ಯನಿಗೆ ವಶಕ್ಕೆ ಒಪ್ಪಿಸಿವೆ. ಇಂದಿಗೆ ಆ ನೀಲ ಮೇಘ ಶ್ಯಾಮನ ಸಂರಕ್ಷಣೆ ನಾಮವನ್ನು ಅಳಿಸಿದೆ. ತಿಳಿದೇ ಸತಿ ನಿನಗೇತಕ್ಕೆ ಬೇಕು ಇದರ ಸಂಗತಿ. ಹೇಳುವೆನು ಕೇಳು. ಅದೇ ವಿಸ್ತಾರವಾಗಿ ಹೇಳು. ಒಲವಿನ ಚೆಲುವ ತಣಿಸೋ ಬಾಮನವ ಬಾಬಾರ ಬಾರ ಬಾಬಾರ ಬಾರ ಒಲೆದೆಯಿಂದ ಪಿಡಿನ ಚಿನ್ನ ನೆನ್ನ ನೆನ್ನೆಂದಿಗೂ ಕಳಿಸ ನೆನ್ನೆಂದಿಗೂ. ಬ್ರಹ್ಮಾಂಡ ನಾಯಕನು ಭಕ್ತ ವತ್ಸಲವೆಂದು ಹೆಸರನ್ನ ಪಡೆದ ಮಹಾಮಹಿಮನು ಆ ವಿಷ್ಣು. ಆದರೂ ನಮ್ಮನ್ನೇನು ಮಾಡುವನು? ಆ ಬೋಳ ಶಂಕರನು ಮಹಾಬಲವಂತನು. ಅದು ದೇವತರೊಳು ಇಂತಹ ಕಾರ್ಯ ಮಾಡುವುದು ನಮ್ಮ ಧರ್ಮವಲ್ಲ. ಯಾತಕ್ಕೆ ನಮ್ಮನ್ನೇನು ಮಾಡುವನು? ಬಂಧವನ್ನು ಬಿಟ್ಟು ಬಿಡರನ್ನ ಬುದ್ಧಿ ಸಂಪನ್ನ. ಅಯ್ಯೇ ಸುಧತಿ, ಎನ್ನ ಮೋಹನ ಸತಿ ಸಾಕು ಮಾಡು. ನೀನು ಹೇಳುವ ರೀತಿ ನೀನು ಆಡುವ ನುಡಿಗಳನ್ನು ಕೇಳಿದರೆ ಎಲ್ಲ ಹೃದಯದಲ್ಲಿ ಅಡಿಕೊಂಡಿರುವ ಕೋಪ ಛಲವು ಬಡಿದಪ್ಪಿಸಿದಂತಾಗುವುದು. ಅದು ಯಾತಕ್ಕೆಂದರೆ ಆ ಬೋಳಶಂಕರನು ಮಹಾಬಲವಂತನು ಇದೆಯಲ್ಲ, ಈ ಮಾತಿಗೆ ನನ್ನಗೆ ಮಿಗೆ ಬರ್ತಿದೆ. ಅಕಭಕ್ತಿಗೆ ಅಂಥ ಬಲವಂತ ಅವನಾಗಿದ್ದರೆ ಭಸ್ಮಾಸುರನ ಬಾಧಿಗೆ ತಾಳಲಾರದೆ ಅಡವಿಯ ಪಾಲಾಗಿ ಓಡಿ ಹೋಗಿದ್ದರೆ ಅಂತ ಜಟಾಸೂದನು ಎನ್ನಂತ ಕಲಿವಿಕ್ರಮನಿಗೆ ಸರಿಸಾಟಿಯಲ್ಲೇ ಸಾಕು ಮಾಡಿ ನೀರಾಡುವ ಕೋಪವನ್ನು ಬಿಡು. ಸರಸ್ಸು ಮಾತ್ರಕ್ಕೆ ಬಿಡುವುದಿಲ್ಲ ಕಾಂತೆ. ಶಾಂತನಾಗು. ಸಾಧ್ಯವಿಲ್ಲ ಕಾಂತೆ, ಸಾಧ್ಯವಿಲ್ಲ. ಕಿಚ್ಚು ನಮ್ಮ ಸುದ್ದಿದ್ರೆ ಸಾಧ್ಯವಿಲ್ಲ ಕಾಂತೆ. ಹೇಗೆ ಸಾಧ್ಯವಿಲ್ಲ ಕಾಂತ? ಆ ಕಿಚ್ಚು ನಮ್ಮ ನೆನೆಸಿದರೆ ಪ್ರತಾಪ ಪಂಥವನ್ನು ಬಿಡು. ಸಾಧ್ಯಕ್ಕೆ ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಕಾಂತೆ. ಸತಿಯಳ ಮಾತು ಕೇಳು. ಎಷ್ಟು ಮಾತ್ರಕ್ಕೆ ಕೇಳುವುದಿಲ್ಲ ಕಾಂತೆ. ಯುದ್ಧಕ್ಕೆ ಹೋಗಬೇಡ. ಯಾತಕ್ಕೆ ಹೋಗಬಾರದು? ಲಕ್ಷ್ಮಿಯನ್ನು ಎಳೆತರಬೇಡ. ಸಹಜವಾಗಿ ಹೇಳ್ತಾರ ಕಾಂತೆ. ತಿಳಿದು ನೋಡು. ಎಷ್ಟು ಮಾತ್ರಕ್ಕೆ ತಿಳಿದಿಲ್ಲ ಕಾಂತೆ. ಸತಿಯಳ ಮಾತು ಕೇಳು. ಎಷ್ಟು ಮಾತ್ರ ಕೇಳುವುದಿಲ್ಲ ಕಾಂತೆ. ಬರೆ ಮಾಡು. ಯಾತಕ್ಕೆ ಮಾಡಬಾರ್ದು ಕಾಂತೆ. ಪಾಪವೇಕೆ